ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೀವು ತುಂಬಾ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಡೇಟ್ ಚೇಂಜ್ ಆಗಿದ್ಯಾ? ನಿಜವಾಗ್ಲೂ ಚೇಂಜ್ ಆಗಿದ್ಯಾ? ಯಾಕೆ ಡೌಟ್ ನಿಮ್ಮಲ್ಲಿ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಅದ್ರ ಕ್ಲಾರಿಫಿಕೇಶನ್ ಈ ವಿಡಿಯೋದಲ್ಲಿ ನಾವು ನೋಡೋಣ. ಮತ್ತೆ ತುಂಬಾ ಜನ ಪ್ರಾಬ್ಲಮ್ ಎದುರಿಸ್ತಾ ಇದ್ದೀರಾ. ಅದೇನಂತಂದ್ರೆ ಎಕ್ಸಾಮ್ ಡೇಟ್ ಓಪನ್ ಆಗ್ತಾ ಇಲ್ಲ, ಸಿಟಿ ಇಂಟಿಮೇಷನ್ ಗೊತ್ತಾಗ್ತಾ ಇಲ್ಲ, ಮತ್ತೆ ಎಷ್ಟೋ ಜನಕ್ಕೆ ಕೊಟ್ಟಿರುವಂತ ಲಿಂಕ್ ಓಪನ್ ಆಗ್ತಾ ಇಲ್ಲ. ಹೀಗೆ NTPC ಅಂಡರ್ ಗ್ರಾಜುಯೇಟ್ ನ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರ. ಆ ಎಲ್ಲಾ ಸಮಸ್ಯೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ನಾವು ಕಂಡುಕೊಳ್ಳೋಣ. NTPC ಅಂಡರ್ ಗ್ರಾಜುಯೇಟ್ ನ ಎಕ್ಸಾಮ್ ಡೇಟ್ ಯಾವಾಗಿದೆ, ಮತ್ತೆ ಒಂದ್ ವೇಳೆ ಬದಲಾವಣೆ ಆದ್ರೆ ಯಾವ ಡೇಟ್ ಇಂದ ಯಾವ ಡೇಟ್ ವರೆಗೆ ಎಕ್ಸಾಮ್ ಇರಲಿದೆ, ಮತ್ತೆ ಯಾವಾಗ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ, ಮತ್ತೆ ಎಕ್ಸಾಮ್ ಡೇಟ್ ಯಾವಾಗ ಗೊತ್ತಾಗುತ್ತೆ, ಮತ್ತೆ ಸಿಟಿ ಇಂಟಿಮೇಷನ್ ಯಾವಾಗ ಬರುತ್ತೆ, ಯಾಕ ನಿಮ್ಮ ಲಿಂಕ್ ಓಪನ್ ಆಗ್ತಾ ಇಲ್ಲ, ಹೀಗೆ ನಿಮ್ಮಲ್ಲಿರುವಂತ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನ ಕಂಡುಕೊಳ್ಳೋಣ. ನೀವು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ NTPC ಅಂಡರ್ ಗ್ರಾಜುಯೇಟ್ ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಾದ್ರೆ ಅದಕ್ಕೆ ಮೊಟ್ಟ ಮೊದಲು ಏನ್ ಮಾಡ್ಬೇಕಂದ್ರೆ ಅದರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿ ಅದರ ಅನಲೈಸ್ ಮಾಡೋದು ಒಂದು ಪ್ರಮುಖವಾದ ಹೆಜ್ಜೆ ಆಗಿರ್ತದೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ನಮ್ಮ ವ್ಯೂವರ್ಸ್ ಗೆ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ 2005 ಹಿಡ್ಕೊಂಡು 2022 ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಇತ್ತೀಚೆಗೆ ನಡೆದಂತ RPF ನ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಯ ಪ್ರಶ್ನೆ ಪತ್ರಿಕೆಗಳು, ಹೀಗೆ ಟೋಟಲ್ ಆಗಿ ಒಟ್ಟು 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಎಲ್ಲವೂ ಕನ್ನಡ ಭಾಷೆಯಲ್ಲೇ ಇರ್ತವೆ. ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ನಿಮಗೆ 99 ರೂಪಾಯಿಗಳಲ್ಲಿ ನಮ್ಮ ವ್ಯೂವರ್ಸ್ ಗೆ ನಾವು ಏನಂದ್ರೆ ಒಂದು ಪ್ಯಾಕೇಜ್ ಮೂಲಕ ಕೊಡ್ತಾ ಇದೀವಿ. ಇದಕ್ಕೆ ನಿಮ್ಗೆ ಎಲ್ಲರಿಗೂ ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಅದೇ ರೀತಿ NTPC ಯ ಪ್ರಶ್ನೆ ಪತ್ರಗಳು, ಪ್ರೀವಿಯಸ್ ಪ್ರಶ್ನೆ ಪತ್ರಗಳು ಅವೈಲೇಬಲ್ ಇದಾವೆ. ಅವು ಯಾರಿಗ್ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 99 ರೂಪಾಯಿಗಳನ್ನ ಪಾವತಿ ಮಾಡೋದ್ರ ಮೂಲಕ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಸ್ಟಡಿ ಮಾಡ್ಲಿಕ್ಕೆ ಸ್ಟಡಿ ಮೆಟೀರಿಯಲ್ ಇದೆ ಅಂತ ನೀವು ಕೇಳಿದ್ರೆ ಇದೇ ಸ್ನೇಹಿತರೆ. ಗ್ರೂಪ್ ಡಿ ಗೆ ಹೆಲ್ಪ್ ಆಗುವಂತ ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC, ಟೆಕ್ನಿಷಿಯನ್, SSC ಎಲ್ಲ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುವಂತ ಒಂದು ಪ್ಯಾಕೇಜ್ ಅನ್ನ ನಿಮ್ಗೆ ಕೊಡ್ತಾ ಇದ್ವಿ ಸ್ನೇಹಿತರೆ. ಅದೇನಂತಂದ್ರೆ ಜನರಲ್ ಸೈನ್ಸ್, ಈ ಜನರಲ್ ಸೈನ್ಸ್ ಮತ್ತೆ ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್, ಮತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಈ ಎಲ್ಲವನ್ನ ಕೂಡುವಂತ ಒಂದು ಪ್ಯಾಕೇಜ್ ಅನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಜನರಲ್ ಸೈನ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಫಿಸಿಕ್ಸ್, ಈ ಎಲ್ಲದ್ರ ಮೇಲೆ ಎಕ್ಸ್ಪ್ಲೇಷನ್ ಇರ್ತೈತಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ಅದರ ಲಾಸ್ಟ್ ಅಲ್ಲಿ ಇರ್ತವೆ. ಇನ್ನಪ್ಪ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ 2024 ಹಿಡ್ಕೊಂಡು 2025 ಜನವರಿ ಟು ಮೇ 17 ತಿಂಗಳ ಒಂದು ಅಂದ್ರೆ ಎಕ್ಸ್ಪ್ಲೇಷನ್ ಕರೆಂಟ್ ಅಫೇರ್ಸ್ ನಿಮ್ಗೆ ಸಿಗ್ತದೆ ಇದರಲ್ಲಿ. ಇನ್ನು ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಎಲ್ಲ ಪ್ರಮುಖವಾದಂತ ಮಾಹಿತಿಗಳು, ಪ್ರಮುಖವಾದಂತ ಇಸ್ವಿಗಳಾಗಿರ್ಬೋದು, ಪ್ರಮುಖವಾದ ಕೃತಿ ಮತ್ತೆ ಅದರ ಲೇಖಕರು, ನೀವು ಮೂಲಾಧಾರದಿಂದ ಹಿಡ್ಕೊಂಡು ಆಧುನಿಕ ಭಾರತದವರೆಗೂ ಒಂದು ಎಕ್ಸ್ಪ್ಲೇಷನ್ ಆದಂತ ಹಿಸ್ಟ್ರಿ ನಿಮಗೆ ಸಿಗ್ತಾ ಸ್ನೇಹಿತರೆ. ಅದ್ರ ಜೊತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪಾರ್ಟೆಂಟ್ ಆದವು ಯಾವುವು ಅಂತಂದ್ರೆ ಪ್ರಮುಖವಾದಂತ ಭಾಗಗಳು, ಪ್ರಮುಖವಾದಂತ ವಿಧಿಗಳು, ಪ್ರಮುಖವಾದಂತ ತಿದ್ದುಪಡಿಗಳು, ಮತ್ತೆ ಸಮವರ್ತಿ ಪಟ್ಟಿ, ಹೀಗೆ ಯಾವ್ಯಾವ ಎಕ್ಸಾಮ್ಗೆ ಬೀಳಬಹುದಂತಾವು ಎಲ್ಲವನ್ನ ಇದು ಒಳಗೊಂಡಿರ್ತದೆ. ಅದನ್ನ ನೆಕ್ಸ್ಟ್ ಏನಂತಂದ್ರೆ ಜನರಲ್ ಅವೇರ್ನೆಸ್, GK ಅಂತ ನಾವ್ ಏನ್ ಕರಿತೀವಲ್ಲ, 2024 2025 ಏಪ್ರಿಲ್ ಒಳಗೊಂಡಂತೆ ಏನೆಲ್ಲ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂದ್ರೆ ಅಂತಾರಾಷ್ಟ್ರೀಯ ನಾಯಕರು ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಘಟನೆಗಳು, ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯಪಾಲರುಗಳು, ಅಂದ್ರೆ 2024 ಮಂತ್ರಿಮಂಡಲ ಏನೇನಿತ್ತು, ಮತ್ತೆ ಪ್ರಮುಖವಾದಂತ ಘಟನೆಗಳು ಯಾವ್ಯಾವ ಇದಾವೆ, ಅಂತಾರಾಷ್ಟ್ರೀಯ ಘಟನೆಗಳು ಯಾವ್ಯಾವು, ಹೀಗೆ ಮತ್ತೆ ನಮ್ಮ ಸೇನಾ 3 ಸೇನೆಗಳ ಮಾಹಿತಿ, ಈ ಎಲ್ಲವನ್ನ ಒಳಗೊಂಡಂತ ಒಂದು ಪ್ರಮುಖವಾದಂತ ನೋಟ್ಸ್ ನ ಪ್ಯಾಕೇಜ್ ಇರ್ತತಿ. ಇದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಗಳು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇವು ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಮೆಸೇಜ್ ಅನ್ನು ಮಾಡಿ ಇದನ್ನು ತೆಗೆದುಕೊಳ್ಬಹುದು. ಇದರ ಬೆಲೆ ಇವತ್ತಿಗೆ ಎಷ್ಟಂದ್ರೆ 299 ರೂಪಾಯಿಗಳನ್ನು ನಿಗದಿ ಮಾಡಿದೀವಿ. ಯಾರಿಗೆ ಇವೆಲ್ಲವೂ ನೋಟ್ಸ್ ಗಳು ಕನ್ನಡದಲ್ಲೇ ಇರ್ತವೆ, ಯಾರಿಗ್ ಬೇಕೋ ಅವರು 299 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಸರ್, ಇದ್ರ ಜೊತೆ ಏನಾದ್ರು ಬೋನಸ್ ಇಲ್ವಾ ಅಂತ ನೀವು ಕೇಳಿದ್ರಿ ಅಂತಂದ್ರೆ ಬೋನಸ್ ಇದೆ. ಏನಂತಂದ್ರೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಬಂದ್ರೆ ನಿಮ್ಗೆ ಫ್ರೀ ಆಗಿ ಕಂಪ್ಯೂಟರ್ ನ ಶಾರ್ಟ್ ನೋಟ್ಸ್ ಅನ್ನ ನಾವು ಕೊಡ್ತಾ ಇದೀವಿ ಸ್ನೇಹಿತರೆ. ಯಾರಿಗ್ ಬೇಕೋ ಅವರು ಈ ನಂಬರ್ ನ ಸೇವ್ ಮಾಡ್ಕೊಂಡು ಇದಕ್ಕೆ 290 ರೂಪಾಯಿಗಳನ್ನ ಪೇ ಮಾಡಿ ಮೆಸೇಜ್ ಮಾಡಿ ಈ ನೋಟ್ಸ್ ಗಳು ನಿಮಗೆ ಸಿಗ್ತಾವೆ ಸ್ನೇಹಿತರೆ. ಇದು ನಿಮ್ದೊಂದು NTPC ಯ ಏನ್ ಅಂಡರ್ ಗ್ರಾಜುಯೇಟ್ ಇದೆ ಅದರ ಎಕ್ಸಾಮ್ ನೋಟಿಸು. ಇದ್ರಲ್ಲಿ ನೀವು ನೋಡ್ಬೋದು ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಮ ನೋಟಿಫಿಕೇಶನ್ ನಂಬರ್ ಕೊಟ್ಟಿದ್ದಾರೆ, ಮತ್ತೆ ಎಕ್ಸಾಮ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ಯಾವಾಗ ಅಂತಂದ್ರೆ 7 ಆಗಸ್ಟ್ 2025 8 ಸೆಪ್ಟೆಂಬರ್ 2025. ಇದೀಗಾಗಲೇ ನೀವು ಎಲ್ಲರೂ ನೋಡಿರ್ತೀರಾ. ಇದು ಯಾವಾಗ ಬಂದಿದೆ ಅಂತ ಸ್ವಲ್ಪ ನೋಡ್ಕೊಂಡ್ಬಿಡಿ. ಇದರ ಡೇಟ್ ನಾನು ತೋರಿಸ್ತೀನಿ ನಿಮಗೆ. ಮೇಲೆ ಸ್ಕ್ರೋಲ್ ಮಾಡಿ
ಇಲ್ಲಿ ಸುಮ್ಮನೆ ಗಮನಿಸಿ. ಯಾವಾಗ ಅಂತಂದ್ರೆ 2/7/2025 ಎಕ್ಸಾಮ್ ನ ಒಂದು ನೋಟಿಸ್ ಹೊರಗಡೆ ಬಂದಿದೆ. ಇನ್ನೊಂದು ನೋಟಿಸ್ ತೋರಿಸ್ತೀನಿ ನಿಮ್ಗೆ, ನೋಡ್ಕೊಡ್ರಿ ಒಂದೇ ನಿಮಿಷ. ಇಲ್ಲಿ ಇನ್ನೊಂದಿದೆ ನೋಟಿಸ್, ಯಾವ್ದಂತಂದ್ರೆ ಇದನ್ನ ನೋಡ್ಕೊಡ್ರಿ, ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಅದೇ ಸೇಮು ನಿಮ್ದೇನೋ ಒಂದು ನೋಟಿಫಿಕೇಶನ್ ನಂಬರ್ ಇದೆ ಸೇಮು, ಆದ್ರೆ ಡೇಟ್ ಸ್ವಲ್ಪ ನೋಡ್ಕೊಡ್ರಿ. ಇಲ್ಲಿ ಆಗಸ್ಟ್ 7ರಿಂದ ಸೆಪ್ಟೆಂಬರ್ 9 ಇದು ಯಾವಾಗ ಬಂದಿದೆ, ಇದರ ಡೇಟ್ ಅನ್ನ ನೋಡ್ಕೊಡ್ರಿ. ಇದು ರೀಸೆಂಟ್ ಆಗಿ ಬಂದಿದೆ 29/7/2025. ಹಾಗಾದ್ರೆ ಇಲ್ಲಿ ಚೇಂಜ್ ಆಗಿರೋದೇನು, ನಿಜವಾಗ್ಲೂ ಚೇಂಜ್ ಆಗಿದೆಯಾ? ನಿಜವಾಗ್ಲೂ ಚೇಂಜ್ ಆಗಿದೆ. ಏನಂತಂದ್ರೆ ಎಕ್ಸಾಮು ಯಾವಾಗಿಂದ ಸ್ಟಾರ್ಟು, ಆಗಸ್ಟ್ 7ರಿಂದಾನೇ ಸ್ಟಾರ್ಟು, ಆದ್ರೆ ಒಂದು ದಿನ ಎಕ್ಸಾಮ್ ಎಕ್ಸ್ಟೆಂಡ್ ಆಗಿದೆ. ಮೊದಲ 18 ದಿನ ಇತ್ತು, ಇವಾಗ 19 ದಿನ ಎಕ್ಸಾಮ್ ಎಕ್ಸ್ಟೆಂಡ್ ಆಗಿದೆ. ಒಂದು ದಿನ ನಿಮ್ಮ ಏನ್ ಎಕ್ಸಾಮ್ ಇತ್ತಲ್ಲ, ಒಂದು ದಿನ ಎಕ್ಸ್ಟೆಂಡ್ ಆಗಿದೆ. ಆದ್ದರಿಂದ ನೀವು ಏನಂದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸಾಮ್ ಡೇಟ್ ಚೇಂಜ್ ಆಗಿದೆ ಅಂತಕ್ಕಂತ ಒಂದು ರೂಮರ್ ಅಂತ ಸ್ಪ್ರೆಡ್ ಆಗಿದೆ. ಯಾಕಂತಂದ್ರೆ ಒಂದ್ ಡೇಟ್ ಎಕ್ಸ್ಟೆಂಡ್ ಆಗೋದ್ರಿಂದ ಅಂತ ದೊಡ್ಡ ಫರ್ಕ್ ಏನ್ ಆಗುದಿಲ್ಲ. ಇದು ಒಂದ್ ನಿಮ್ ಡೌಟ್ ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನೊಂದ್ ಏನಪ್ಪಾ ಅಂತಂದ್ರ, ಎಷ್ಟೋ ಜನಕ್ಕೆ ಎಕ್ಸಾಮ್ ಸಿಟಿ ಲಿಂಕ್ ಓಪನ್ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಡೇಟು, ಈ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ನಾನಂದ್ರೆ 1ನೇ ತಾರೀಕು ಅಂತ ಅನ್ಕೊಳ್ಳಿ. 7ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಅಂದ್ರೆ 6 ದಿನ ಉಳಿತು. ಆದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರ, the link for viewing the exam city and data and downloading for travel authority SC/ST candidate is live on the website. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರ ಆಲ್ RRBs, ಇಲ್ಲಿ ಆಲ್ RRBs ಅಂತ ಹೇಳ್ತಾರೆ. ಆದ್ರೆ ಈಗಾಗಲೇ ಹೇಳಿದ್ದಾರೆ, ಅಂದ್ರೆ 10 ದಿನದ ಮುಂಚೆ ಓಪನ್ ಆಗುತ್ತೆ. ನೀವು ಹಿಂದೆ ಕೊಟ್ಟಿರ್ತಕ್ಕಂತ ಒಂದು ನೋಟಿಫಿಕೇಶನ್ ಅಲ್ಲಿ ಏನ್ ಹೇಳಿದ್ರ ಅಂತಂದ್ರೆ, ಇಲ್ಲಿ ನೋಡ್ಬೋದು ನೀವು, ಯಾರಿಗೆಲ್ಲ ಈಗಾಗಲೇ ನೀವು ಈಗ ಓಪನ್ ಮಾಡಿದ್ರೆ ಗ್ಯಾರಂಟಿ ಎಲ್ಲಾರ್ದು ಆಗೇ ಆಗತ್ತೆ. ಒಂದ್ ವೇಳೆ ಯಾರ್ದಾದ್ರೂ ಆಗ್ಲಿಲ್ಲ ಅಂತಂದ್ರೆ ಅವ್ರು ಏನ್ ಅರ್ಥ ಮಾಡ್ಕೋಬೇಕಂತಂದ್ರೆ, ನಿಮ್ಮ ಎಕ್ಸಾಮ್ ಇರುವಂತ 10 ದಿನಗಳ ಮುಂಚೆ ನಿಮ್ಮ ಏನಂತಂದ್ರೆ ಸಿಟಿ ಮತ್ತೆ ಎಕ್ಸಾಮ್ ಡೇಟ್ ರಿವೀಲ್ ಆಗುತ್ತೆ. ಇದನ್ನ ಸ್ವಲ್ಪ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತೀರಾ, ಸರ್ ನಂದು ಎಕ್ಸಾಮ್ ಸಿಟಿ ತೋರಿಸ್ತಾ ಇಲ್ಲ, ನನ್ನ ಎಕ್ಸಾಮ್ ಯಾವಾಗಿದೆ ಗೊತ್ತಾಗ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ರೆ. ಯಾಕೆ ಎಕ್ಸಾಮ್ ಯಾವಾಗಿದೆ, ಸೆಪ್ಟೆಂಬರ್ 9ವರೆಗೂ ಎಕ್ಸಾಮ್ ಇದೆ. ಇವಾಗ ಎಷ್ಟು, 1ನೇ ತಾರೀಕು, ಅಂದ್ರೆ ಆಲ್ಮೋಸ್ಟ್ ಏನಂತಂದ್ರೆ 1 ತಿಂಗಳ ಮೇಲೆ ಉಳಿತು. ಆದ್ರೆ ಅವಾಗ ನೀವು ಎಕ್ಸಾಮ್ ನಿಮ್ಮ ಏನೋ ಒಂದು ಡೇಟ್ ಅಂಡ್ ಸಿಟಿ ನಿಮಗೆ ಡಿಸ್ಪ್ಲೇ ಆಗ್ಬೇಕಂದ್ರೆ ಎಕ್ಸಾಮ್ ಕೇವಲ 10 ದಿನಗಳ ಮುಂಚೆ ಮಾತ್ರ ಆಗುತ್ತೆ. ನೀವೇನ್ ಮಾಡ್ಬೇಕು, ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾನೆ ಇರಬೇಕು. ಎಕ್ಸಾಮಿನ 10 ದಿನ ನಿಮ್ದು ಇತ್ತಂತಂದ್ರೆ ಅವಾಗ ನಿಮ್ದು ಏನಾಗುತ್ತೆ, ಎಕ್ಸಾಮ್ ಡೇಟು ಮತ್ತೆ ಸಿಟಿ ಲಿಂಕ್ ಓಪನ್ ಆಗುತ್ತೆ. ಇನ್ನು ಹಾಲ್ ಟಿಕೆಟ್ ಯಾವಾಗ ಓಪನ್ ಆಗುತ್ತೆ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ. ಡೌನ್ಲೋಡಿಂಗ್ ಫಾರ್ e-call letters will start 4 days prior of the exam date mentioned in the exam city and date information link. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಎಕ್ಸಾಮ್ ನಿಮ್ದು ಇರುವಂತ 4 ದಿನಗಳ ಮುಂಚೆ ಮಾತ್ರ ನಿಮ್ಮ e-call letter ಡೌನ್ಲೋಡ್ ಆಗುತ್ತೆ. ಸ್ವಲ್ಪ ಗಮನದಲ್ಲಿ ಇಟ್ಕೋರಿ. ಯಾಕಂದ್ರೆ ಎಷ್ಟೋ ಜನ, ಸರ್ ನಂದು e-call letter ಡೌನ್ಲೋಡ್ ಆಗ್ತಾ ಇಲ್ಲ, ನನ್ನ ಎಕ್ಸಾಮಿನ 5 ದಿನ ಉಳಿದಿದೆ, 6 ದಿನ ಉಳಿದಿದೆ, 7 ದಿನ ಉಳಿದಿದೆ, ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂತಂದ್ರೆ, ಕೇವಲ 4 ದಿನಗಳ ಮುಂಚೆ ನಿಮ್ಮ ಏನಂತಂದ್ರೆ e-call letter ಅಥವಾ ನಿಮ್ಮ ಹಾಲ್ ಟಿಕೆಟ್ ಅಂತ ಏನ್ ಕರಿತೀರ ಅದು ಡೌನ್ಲೋಡ್ ಆಗುತ್ತೆ. ಈ 2 ಡೇಟ್ ಗಳನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಏನಂತಂದ್ರೆ ನಿಮ್ಮ ಎಕ್ಸಾಮ್ 10 ದಿನಗಳ ಮುಂಚೆ ನಿಮ್ಮ ಸಿಟಿ ಅಂಡ್ ಡೇಟ್ ಏನಾಗುತ್ತೆ, ವಿಸಿಬಲ್ ಆಗುತ್ತೆ. ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇನ್ನ 4 ದಿನಗಳ ಮುಂಚೆ, ನಿಮ್ಮ ಎಕ್ಸಾಮ್ ಇರುವಂತ 4 ದಿನಗಳ ಮುಂಚೆ ಏನಂತಂದ್ರೆ ನಿಮ್ಮ e-call letter ಅಥವಾ ಹಾಲ್ ಟಿಕೆಟ್ ಅಂತಕ್ಕಂಥದ್ದು ಡೌನ್ಲೋಡ್ ಆಗುತ್ತೆ. ನಿಮಗ್ ಕ್ಲಿಯರ್ ಆತ ಅನ್ಕೋತೀನಿ. ಏನ್ಪಾ ಇನ್ನೊಂದ್ ಏನ್ ಡೌಟ್ ಇದೆ ಎಲ್ಲರಿಗೂ, ಸರ್ ಲಿಂಕ್ ಯಾಕೆ ಓಪನ್ ಆಗ್ತಾ ಇಲ್ಲ ಅಂತಕ್ಕಂತ ಡೌಟ್. ನೀವೀಗ ಲಿಂಕ್ ನಿಮ್ಗೆ ಆಗ್ಲೇ ಎಲ್ಲಾ ಕಡೆ ಲಿಂಕ್ ಬಂದಿರ್ತೀರಿ. ಇದ್ರ ಬಗ್ಗೆ ನಾ ಏನ್ ಜಾಸ್ತಿ ಹೇಳಕ್ ಆಗುದಿಲ್ಲ. ನೀವು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೋದು, ಇಲ್ಲಿ ಡೇಟು ಮಂತ್ ಇಯರ್ ಹಾಕಿ ಇಲ್ಲಿ ಕ್ಯಾಪ್ಚಾ ಹಾಕಿದ್ರೆ ನಿಮ್ದು ಓಪನ್ ಆಗುತ್ತೆ. ಓಪನ್ ಆಗಿ ನಿಮ್ ಡೇಟ್ ಎಲ್ಲ ತೋರಿಸುತ್ತೆ. ಇದು ಯಾಕೆ ಓಪನ್ ಆಗ್ತಾ ಇಲ್ಲ ಅಂತಂದ್ರೆ, ಈಗಾಗಲೇ ಬಿಟ್ಟಿದ್ದಾರೆ. ತುಂಬಾ ಜನ ಎಲ್ಲರೂ ಏಕಕಾಲಕ್ಕೆ ಚೆಕ್ ಮಾಡ್ತಾ ಇರೋದ್ರಿಂದ ಸರ್ವರ್ ಬಿಸಿ ಆಗಿರ್ಬೋದು. ಅದಕ್ಕೆ ಏನಾಗುದಿಲ್ಲ, 1 ದಿನ ಅಥವಾ 2 ದಿನ ವೇಟ್ ಮಾಡಿ ಏನಾಗತ್ತೆ ಅಂದ್ರೆ ಓಪನ್ ಆಗೇ ಆಗತ್ತೆ. ಯಾರು ಗಾಬರಿ ಬೀಳುವಂತ ಅವಶ್ಯಕತೆ ಇಲ್ಲ. ಏನಂತಂದ್ರೆ ಇವತ್ತು ಆಗ್ಲಿಲ್ಲ ಅಂದ್ರೆ ನಾಳೆ ಟ್ರೈ ಮಾಡಿ, ಎಲ್ಲ ಸಾಯಂಕಾಲ ಮಾಡಿ, ಇದೇ ರೀತಿ ಟ್ರೈ ಮಾಡ್ತಾ ಇರಿ, ಓಪನ್ ಆಗುತ್ತೆ. ಯಾಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಟ್ರೈ ಮಾಡೋದ್ರಿಂದ ಸರ್ವರ್ ಜಾಮ್ ಆಗಿರ್ಬೋದು ಅಥವಾ ಬಿಸಿ ಆಗಿರ್ಬೋದು. ಆದ್ದರಿಂದ ಆ ರೀತಿ ತೋರಿಸುತ್ತೆ. ಒಂದ್ ವೇಳೆ ನಿಮ್ಮ ಎಕ್ಸಾಮ್ 10 ದಿನಗಳ ಮುಂಚೆ ಅಂದ್ರೆ 7ರಿಂದ 10 ದಿನ ಅಂದ್ರೆ 17ರ ಒಳಗೆ ಎಕ್ಸಾಮ್ ಇತ್ತಂದ್ರೆ ಖಂಡಿತವಾಗಿಯೂ ನಿಮ್ಮ ಸಿಟಿ ಇಂಟಿಮೇಷನ್ ನಿಮ್ಗೆ ಓಪನ್ ಆಗೇ ಆಗುತ್ತೆ. ಒಂದ್ ವೇಳೆ ಅದಕ್ಕಿಂತ ಮೇಲೆ ಇತ್ತಂತಂದ್ರೆ ಅದು ಓಪನ್ ಆಗೋದಿಲ್ಲ. ನೀವು ಟ್ರೈ ಮಾಡ್ತಾ ಇರಿ. ಯಾರೆಲ್ಲ ಎಕ್ಸಾಮು 7ನೇ ತಾರೀಕಿಂದ 17ರವರೆಗೆ ಇದೆಯಲ್ಲ, ಅವರ 10 ದಿನ ಗ್ಯಾಪ್ ಏನಿದೆಯಲ್ಲ, ಈ 10 ದಿನ ಗ್ಯಾಪ್ ಅಲ್ಲಿ ಯಾರೆಲ್ಲ ಎಕ್ಸಾಮ್ ಇದೆಯೋ ಅವ್ರದ್ದು
ಸಿಟಿ ಇಂಟಿಮೇಶನ್ ಓಪನ್ ಆಗುತ್ತೆ. ಮತ್ತೆ 4 ದಿನದಲ್ಲಿ ಯಾರ ಎಕ್ಸಾಮ್ ಇರ್ತಲ್ಲ ಅವ್ರದ್ದು ಈ ಕಾಲ್ ಲೆಟರ್ ಓಪನ್ ಆಗುತ್ತೆ ಸ್ನೇಹಿತರೆ. ನಿಮ್ ಎಲ್ಲಾ ಡೌಟ್ ಗಳು ಕ್ಲಿಯರ್ ಆತ ಅನ್ಕೋತೀನಿ. ಇದೇ ಇವತ್ತಿನ ವಿಡಿಯೋ. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಏನೆಲ್ಲಾ ನಿಮ್ದು ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಮಾಡಿ. ಮತ್ತೆ ಯಾರೆಲ್ಲ ಎಕ್ಸಾಮ್ ಈಗಾಗಲೇ ಇಂಟಿಮೇಶನ್ ಓಪನ್ ಆಗಿದೆ ಅಂತಕ್ಕಂಥದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.